ಬಾಸ್ ಮನೆಗೆ ಬಂದು ಎಷ್ಟೋ ಮಂದಿ ಸಖತ್ ಫೇಮಸ್ ಆಗಿದ್ದಾರೆ. ಇನ್ನು ಕೆಲವರು ಅದನ್ನ ತುಂಬಾನೇ ಚೆನ್ನಾಗಿ ಬಳಸಿಕೊಂಡು ಮೇಲೆ ಬಂದಿದ್ದಾರೆ. ಅಂತಹವರ ಸಾಲಿಗೆ ಈಗ ಸೇರ್ತಿರೋದು ಡ್ರೋನ್ ಪ್ರತಾಪ್. ಈ ಹಿಂದೆ ಪ್ರತಾಪ್ ಮಾಡಿದ ತಪ್ಪನ್ನ ಜನ ಕ್ಷಮಿಸಿ ಆತನನ್ನ ಮನಸಾರಿ ಒಪ್ಪಿಕೊಂಡಿದ್ದಾರೆ. ಅವನಿಗೂ ಒಂದು ಚಾನ್ಸ್ ಕೊಡೋಣ ಬಿಡ್ರಿ ಅಂತ ಆತನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇತ್ತ ಪ್ರತಾಪ್ ಕೂಡ ತಮ್ಮ ಚಾಣಾಕ್ಷತನದಿಂದ ದಿನೇ ದಿನೇ ಪ್ರೇಕ್ಷಕರಿಗೆ ಹತ್ತಿರವಾಗ್ತಿದ್ದಾರೆ. ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ನ ಗೇಮ್ ಚೇಂಜರ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಈ ಮಾತನ್ನ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ನಿನ್ನೆ ಎಪಿಸೋಡ್ನಲ್ಲಿ ಪ್ರತಾಪರ ಆ ಒಂದು ನಿರ್ಧಾರ ಇಡೀ ಗೇಮನ್ನೇ ಚೇಂಜ್ ಮಾಡಿಬಿಡ್ತು. ಹೌದು, ಬಿಗ್ ಬಾಸ್ ದಿನಸಿ ಪಡೆಯಲು ಮನೆ ಮಂದಿಗೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ತಮ್ಮ ಬಳಿ ಇರುವ ಹಣವನ್ನ ಕೊಟ್ಟು ದಿನಸಿಯನ್ನ 2 ತಂಡದವರು ಖರೀದಿ ಮಾಡಬೇಕಿರುತ್ತೆ. ಆಗ 2 ತಂಡದ ಮಾಲೀಕರಾದ ಸಂಗೀತ ಹಾಗೂ ತನಿಷಾ ತಾವು ತಮ್ಮ ಬಳಿ ಇರುವಂತಹ ಅರ್ಧದಷ್ಟು ಹಣವನ್ನ ಕೊಡಲು ಮುಂದಾಗ್ತಾರೆ. ಆದರೆ ಪ್ರತ್ಯೇಕವಾಗಿ ಮಾತನಾಡ್ತಿರ್ಬೇಕಾದ್ರೆ ಪ್ರತಾಪ್, ಸಂಗೀತ, ನೀವು ಹಣ ಕೊಡಬೇಡಿ, ನನ್ನ ಬಳಿ ಇರುವ ಅಷ್ಟೂ ಹಣವನ್ನ ದಿನಸಿ ಖರೀದಿಗೆ ಕೊಡ್ತೀನಿ ಎನ್ನುತ್ತಾರೆ. ಹೇಗಿದ್ರೂ ಪ್ರತಾಪ್ ಬಳಿ ಇರುವ ಹಣದಿಂದ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗಲು ಸಾಧ್ಯವಾಗುತ್ತಿರುವುದಿಲ್ಲ. ಇದು ಸಂಗೀತ ಹಾಗೂ ತಂಡದ ಇತರೆ ಸ್ಪರ್ಧೆಗಳಿಗೂ ಸರಿ ಎನ್ನಿಸಿ ಎಲ್ಲರೂ ಒಪ್ಪಿಗೆ ಸೂಚಿಸುತ್ತಾರೆ. ಆದ್ರೆ ಟ್ವಿಸ್ಟ್ ಇರೋದು ಇಲ್ಲೇ. ಈ ನಿರ್ಧಾರವನ್ನ ತನಿಷಾ ತಂಡದ ಯಾವೊಬ್ಬ ಸದಸ್ಯನ ಬಳಿಯೂ ಸಂಗೀತ ತಂಡದ ಸದಸ್ಯರು ಹೇಳಿಕೊಳ್ಳುವುದಿಲ್ಲ. ತನಿಷಾ ತಂಡದ ಸದಸ್ಯರಿಗೆ ಈ ಅನುಮಾನ ಬಂದಂತಾದರೂ ಸಂಗೀತ ತಂಡದ ಯಾವೊಬ್ಬ ಸದಸ್ಯರು ತಮ್ಮ ಗುಟ್ಟು ಬಿಟ್ಟುಕೊಡುವುದಿಲ್ಲ. ಒಗ್ಗಟ್ಟಿನಿಂದ ಆ ಗುಟ್ಟು ರಟ್ಟಾಗದಂತೆ ಜಾಗರೂಕರಾಗಿರುತ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ತಮ್ಮದೇ ತಂಡದ ತುಕಾಲಿಗೂ ಈ ಪ್ಲಾನ್ ಬಗ್ಗೆ ಎಳ್ಳಷ್ಟು ಮಾಹಿತಿ ಇರುವುದಿಲ್ಲ. ಅಂದಹಾಗೆ ಈ ಪ್ಲಾನ್ನ ಮಾಸ್ಟರ್ ಮೈಂಡ್ ಪ್ರತಾಪ್ ಅಂದ್ರೆ ತಪ್ಪಾಗುವುದಿಲ್ಲ. ನಂತರ 2 ತಂಡದ ಮಾಲೀಕರಾದ ತನಿಷಾ ಹಾಗೂ ಸಂಗೀತ ನಡುವೆ ಮತ್ತೊಂದು ಟಾಸ್ಕ್ ಆಗಿ ಅದರಲ್ಲಿ ಸಂಗೀತ ಗೆದ್ದು 10,000 ಪಾಯಿಂಟ್ಸ್ ಪಡೆದಿದ್ದು ನಿಮಗೆಲ್ಲ ಗೊತ್ತಿರುವ ವಿಚಾರವೇ. ಇದಾದ ಬಳಿಕ ಬಿಗ್ ಬಾಸ್ ತಮ್ಮ ಬಳಿ ಎಷ್ಟು ಹಣವಿದೆ ಮತ್ತು ಹೇಗೆ ಬಂತು ಎಂದು ಎಲ್ಲರ ಸಮ್ಮುಖದಲ್ಲಿ ಹೇಳಬೇಕು ಎಂದು ಆದೇಶಿಸುತ್ತಾರೆ. ಆಗ ಸಂಗೀತ ತಂಡದವರು ಪಾಯಿಂಟ್ಸ್ ಹಾಗೂ ಪ್ರತಾಪ್ ಪ್ಲಾನ್ ಬಗ್ಗೆ ತಿಳಿದು ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇದೆಂತ ರಾಜಕೀಯ ಎಂದು ಎಲ್ಲರೂ ಕಿಡಿಕಾರುತ್ತಾರೆ. ಆದ್ರೆ ಪ್ರತಾಪ್ ತಮ್ಮ ಬುದ್ಧಿವಂತಿಕೆ ತೋರಿಸಿರೋದು ಇದೇ ಮೊದಲಲ್ಲ. ಈ ಹಿಂದೆ ನಾಮಿನೇಷನ್ ಪಾಸ್ ಸಿಕ್ಕಾಗಲೂ ಇದೇ ರೀತಿ ಇಂಟೆಲಿಜೆಂಟ್ ಆಗಿ ಆಟವಾಡಿದ್ರು. ಒಟ್ನಲ್ಲಿ ಪ್ರತಾಪ್ ಫಿಸಿಕಲ್ ಟಾಸ್ಕ್ ನಲ್ಲಿ ಯಾರು ಹೇಗೆ ಸೋಲಿಸಿದ್ರು, ಪ್ಲಾನಿಂಗ್ ನಲ್ಲಿ ಮಾತ್ರ ಸೋಲಿಸೋಕೆ ಸಾಧ್ಯವೇ ಅಂತ ಬಿಗ್ ಬಾಸ್ ಪ್ರೇಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ನಿಮಗೆ ಏನನ್ನಿಸುತ್ತದೆ ಎಂದು ಕಮೆಂಟ್ ಮಾಡಿ.